ಎಲ್ರಿಗೂ ನಮಸ್ಕಾರ. ಸವಿತಾ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇದು ಪ್ರೆಸ್ಟೀಜ್ ಅವ್ರದ್ದು ನಾನು ಹೊಸದಾಗಿ ತೊಗೊಂಡಿರೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಇದ್ಯಾವುದೋ ಪ್ರಮೋಷನ್ ಕಾಲ್ ಅಲ್ಲ, ಸುಮ್ಮನೆ ನಾನು ತೊಗೊಂಡಿರೋದನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ನನಗೊಂದು ಕಡಾಯಿ ಬೇಕಿತ್ತು, ಅದಕ್ಕೆ ತೊಗೊಳಕ್ಕೆ ಹೋದೆ. ಇದು ಅದ್ರ ಜೊತೆಗೆ ಒಂದು ಹ್ಯಾಂಡಲ್ ಫ್ರೀ ಬಂದಿದೆ. ತುಂಬ ಚೆನ್ನಾಗಿದೆ, ಮನಿಗೆ ವರ್ತ್ ಅನಿಸುತ್ತೆ, ಹಾಗಾಗಿ ತೊಗೊಂಡಿದ್ದು. ಈಗ ನಾವು ಪುಳಿಯೋಗರೆ ಗೊಜ್ಜನ್ನು ಮನೆಯಲ್ಲೇ ಇರೋ ಸಾಂಬಾರು ಪುಡಿ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ವಲ್ಪ ಎಳ್ಳನ್ನು ಹಾಕ್ಬಿಟ್ಟು 1-2 ಸ್ಪೂನಷ್ಟು ಎಳ್ಳು ಹಾಕಿ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ 1-2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, ಅದನ್ನು ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದಿಟ್ಕೊಳ್ಳೋಣ. ಈಗ ಎಳ್ಳು ಮತ್ತು ಇದನ್ನು ಎರಡನ್ನೂ ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಜೊತೆಗೆ ಒಂದು ನಿಂಬೆಹಣ್ಣಿನ ಕಾಣ್ತದಷ್ಟು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಳ್ಳೋಣ. ಅದರ ರಸ ತಗೊಂಡು ಅದನ್ನು ಕಾಯಕ್ಕೆ ಬಿಡೋಣ ಒಂದು ಕಡಾಯಿಯಲ್ಲಿ. ಹುಣಸೆಹಣ್ಣನ್ನು ಚೆನ್ನಾಗಿ ಅದು ಇದಾಗೋವರೆಗೂ ಕಾಯಬೇಕು ಚೆನ್ನಾಗಿ. ಅದರೆಲ್ಲ ಹಸಿ ಸ್ಮೆಲ್ಲಾಗಿ ಅದೊಂಥರ ಗಟ್ಟಿ ತಿಕ್ನೆಸ್ ಬರುತ್ತೆ, ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಅದಕ್ಕೆ ನಾವು ಮನೇಲಿ ಮಾಡಿಟ್ಕೊಂತ ಸಾಂಬಾರು ಪೌಡ್ರು, ಕೆಲವರು ಮೆಣಸಿನ ಪುಡಿ ಜೊತೆಗೆ ಮಾಡಿರ್ತಾರೆ. ನಾವು ಸಪ್ರೇಟ್ ಮಾಡೋದ್ರಿಂದ ನಾನು ಈ ಥರ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡರ್ನ ನಾನು ಮನೇಲೇ ಸಾಂಬಾರಿಗೆ ಏನು ಯೂಸ್ ಮಾಡ್ತೀನೋ ಅದೇ ಸಾಂಬಾರು ಪುಡಿನ ಇಲ್ಲಿ ಹಾಕಿರೋದು. 1-2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಅಚ್ಚು ಮೆಣಸಿನ ಪುಡಿ, ಮನೇಲಿ ನೀವು ಮಾಡಿಟ್ಕೊಂತ ಸಾಂಬಾರಿಗೆ ಅಂತ ಮಾಡಿಟ್ಕೊಳ್ತಲ್ಲ ಅದೇ ಮೆಣಸಿನ ಪುಡಿ, ಅದನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದಿಸ್ಬೇಕು. ಅದು ನೀರೆಲ್ಲ ಹಿಂಡ್ಕೊಂಡು ಅದು ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಕುದಿಸ್ಬೇಕು. ಆವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಅದನ್ನು ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಅದು ಕುದ್ದು ಒಂದು ಗಟ್ಟಿ ತಿಕ್ನೆಸ್ ಬರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಅದನ್ನು ಕಾಯಿಸ್ಬಿಟ್ಟು ಆಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಳ್ಳು ಮತ್ತು ಮೆಂತ್ಯ, ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಆಮೇಲೆ ರುಚಿಗೆ ಅಂದರೆ ಸ್ವಲ್ಪ ಹೆಚ್ಚಿಗೆ ಬೆಲ್ಲ, ಒಂದು ಹುಳಿ ಉಪ್ಪು ಖಾರ ಮತ್ತು ಸಿಹಿ ಎಲ್ಲದನ್ನು ಪುಳಿಯೋಗರೆಗೆ ಸಮನಾಗಿದ್ರೇ ಚೆಂದ. ಅದಕ್ಕೆ ಒಂದು ಅರ್ಧ ಉಂಡೆವಷ್ಟು ಬೆಲ್ಲ ಹಾಕಿದ್ದೀನಿ. ಮತ್ತು ಒಂದು ಕಪ್ನಷ್ಟು ಒಣ ಕೊಬ್ಬರಿ ತುರಿ, ಅದನ್ನು ಕೂಡ ತುರಿದಿಟ್ಕೊಂಡು ಅದನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಆಮೇಲೆ ಇಂಗು, ಪುಳಿಯೋಗರೆಗೆ ಮೇಯ್ನ್ ಇಂಗಿರಲೇಬೇಕು, ಹಾಗಾಗಿ ಹಿಂಗನ್ನು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಗಟ್ಟಿ ಆಗ್ತಾ ಬಂದು ಅದು ಎಣ್ಣೆ ಬಿಟ್ಕೊತಾ ಬರುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಕಡಾಯಿಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೀಜ, ಒಣಮೆಣಸಿನ್ಕಾಯಿ, ಎಳ್ಳು ಎಲ್ಲ ಹಾಕಿದ್ದೀನಿ. ನಂದು ವಿಡಿಯೋ ಸ್ಕಿಪ್ ಆಗಿದೆ, ಅದಕ್ಕೆ ತೋರ್ಸೋಕ್ಕಾಗ್ತಾಯಿಲ್ಲ. ಈಗ ಅದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಗೊಜ್ಜನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಉಪ್ಪು ಹಾಕಿ ರೆಡಿ ಮಾಡಿದ್ರೆ ಆಯಿತು. ಆ ಗೊಜ್ಜನ್ನು ರೆಡಿ ಮಾಡಿಟ್ಕೊಂಡು ನಾವು ಯಾವಾಗ ಬೇಕಾದರೂ ಈ ಥರ ಪುಳಿಯೋಗರೆಗೆ ಒಗ್ಗರಣೆ ಮಾಡ್ಕೊಬೋದು. ಈಗ ಅನ್ನಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ನಮಗೆ ಎಷ್ಟು ಗೊಜ್ಜು ಬೇಕೋ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗೆಲ್ಲ ಮಿಕ್ಸ್ ಆಗಿದೆ. ಪುಳಿಯೋಗರೆ ಈ ಥರ ಇದೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.